ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಸಣ್ಣ ಶಾಪಿಂಗ್ ಹೋಗಿದ್ವಿ. ಮುಂಚೆ ಎಲ್ಲ ಬ್ಲೌಸ್ ಅಂದರೆ 1 ಮೀಟ್ರ್ ಲೆಕ್ಕ ಹಾಕ್ತಿದ್ವಿ. ಇವಾಗ ಅಗಲ ಬದಲು ಉದ್ದ ಲೆಕ್ಕ ಹಾಕಬೇಕು. ಆಮೇಲೆ ಹಿಂದಿನ ದಿನವೇ ನಾವು ಶಾಪಿಂಗ್ ಹೋಗಿದ್ದಕ್ಕೆ ಲೈಟಾಗಿ ಹೊರಗಡೆ ತಿಂಡಿ ಮಾಡಿಕೊಂಡು ಮನೆಗೆ ಬಂದು ಇಡ್ಲಿ ನೆನೆ ಮತ್ತು ಕಾಳೆಲ್ಲ ಮೊಳಕೆ ಕಟ್ಟಿ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ಫಸ್ಟು ಬಿಸಿ ಒಂದು ಲೋಟ ನೀರು ಕುಡಿದ್ಬಿಟ್ಟು ನೆಕ್ಸ್ಟ್ ನಾನು ಸ್ವಲ್ಪ ಅಡುಗೆಗೆ ಮತ್ತು ದೋಸೆ ಇಡ್ಲಿ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಫಸ್ಟು ಕಾಳು ಮತ್ತು ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಫಸ್ಟು ಇದನ್ನು ಬಾಯ್ಲ್ಗಿಟ್ಟೆ, ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟ್ ಇಡ್ಲಿ ಇಡ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫಸ್ಟು ದೋಸೆ ಮತ್ತು ಲೇಟಾಗಿ ಹೋಗೋರಿಗೆ ಇಡ್ಲಿ ಈ ಥರ ಮಾಡಿಬಿಟ್ಟು ಅದೇ ಕಾಳಿಗೆ ಸ್ವಲ್ಪ ಲೈಟಾಗಿ ಮಸಾಲೆ ರುಬ್ಕೊತಾ ಇದ್ದೀನಿ. ನೋಡಿ, ಈ ಥರ ಇಡ್ಲಿ ಕೂಡ ಎಲ್ಲ ರೆಡಿ ಆಯಿತು. ಮಸಾಲೆ ರುಬ್ಕೊಂಡು ನಾನು ಹಂಗೆ ಸಾಂಬಾರು ಕೂಡ ಮಾಡಿಕೊಂಡೆ. ಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಚಪಾತಿ ಕೂಡ ತೊಗೋಬೋದು. ನೆಕ್ಸ್ಟ್ ಈವ್ನಿಂಗು ಮಧ್ಯಾಹ್ನ ಎಲ್ಲ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ದೀಪ ಹಚ್ಚಿ ಸ್ವಲ್ಪ ವಿಷ್ಣು ಸಹಸ್ರನಾಮ ಹೇಳ್ತಾ ಪೂಜೆ ಮಾಡಿದೆ. ಇವತ್ತು